ಗಿರ್ಜಿ, ಹಾ ಬರ್ರಿ. ಯಾಕ ದನಿ ಒಂಥರ ಆಗೈತಿ? ನನಗೇನಾಗಿದೆ ದನಿಗೆ? ಅಡಿಗೆ ಮಾಡಕತ್ತೀನಿ. ಯಾಕ್ಲೆ ಬೇಜಾರು ಯಾಕೆ ಮಾಡ್ಕೊಂಡಿ? ಇಲ್ರಿ, ನಾ ಯಾಕೆ ಬೇಜಾರು ಮಾಡ್ಕೊಲಿ? ನನಗೆ ಗೊತ್ತು ಈಗ ಆಗಿದ್ದೆಲ್ಲ. ನಿನ್ನೆ ಬಂದವ ಗೌಡ ಬಾಯಿ ಮಾಡಿದ್ನಲ್ಲ ಬಾಗಲ್ಲಾಗ, ಅದಕ್ಕೆ ಅದಕ್ಕೆ ಬೇಜಾರಾಗೈತಿ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಈಗ ನನಗೆ ಯಾಕೆ ಬೇಜಾರಾಗಕತ್ತೈತಿ ಅಂದ್ರೆ ನನಗೆ ಖರೇನ ಭಾಳ ಕಷ್ಟ ಅನ್ಸಕತ್ತೈತ್ರಿ ಇಪ್ಪತ್ತಾಗ. ಏನಂದ್ರೆ ಈಗ ನೋಡ್ರಿ, ಈಗ ದೀಪಾವಳಿ ಹಬ್ಬ ಐತಿ, ಇನ್ನು 10 ದಿನ ಉಳಿತು. ನೋಡಕ್ಕೆ ನನ್ನ ಕರ್ಮಕ್ಕೆ ಇವತ್ತು ನೋಡಿದ್ರೆ ಇದೇ ಸಿಲಿಂಡ್ರ್ ಇವತ್ತು ಖಾಲಿ ಆಯ್ತು. ಈಗ ಸಿಲಿಂಡ್ರ್ ಬುಕ್ ಮಾಡಿದ್ರೆ 1000 ರೂಪಾಯಿ ಬೇಕು. ಏನು ಮಾಡ್ಬೇಕನ್ನೋದು ಗೊತ್ತಾಗ್ಲಂಗೆ ಆಗ್ಬಿಟ್ಟತ್ತಾಗ. ಸಿಲಿಂಡರ್ ಬುಕ್ ಮಾಡಿದ್ರೆ 1000 ಬೇಕು. ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲ ಜಾಣಿ ತರಬೇಕಾ, ಸಂತಿ ಸಾಮಾನು. ಹಂಗೆ ಬರ್ತೈತೇನು ಹೇಳ್ರಿ ನೀವ ನೋಡೋಣ. ಈಗೆಲ್ಲ ತಂದು ಎಡಿಸ್ಬೇಕಂದ್ರೆ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು 3000 ರೂಪಾಯಿ ಬೇಕಪ್ಪ. ಏನು ಮಾಡ್ಬೇಕನ್ನೋದು ಗೊತ್ತಾಗೋಲ್ತು. ಅದು ಅಲ್ದೆ ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿಗೆ ಏರ್ಸಾಕ ಒಂದು ಸೀರೆ ತಂದಿಲ್ಲ, ಏನಿಲ್ಲ. ನಮ್ಮ ಹಣೆ ಬರಕ್ಕೆ ಒಂದು 200 300 ರೂಪಾಯಿದ್ದು ಬೇಡ, ಒಂದು 300 ರೂಪಾಯಿದ್ದು ಒಂದು ಪತ್ಲಾನಾರ ತಂದು ಲಕ್ಷ್ಮಿಗೆ ಏರಿಸ್ಬೇಕಾ. ವರ್ಷಕ್ಕೊಮ್ಮೆ ಜಂಪರ್ ಪೀಸ್ ಏರಿಸಿ ಕೈ ಮುಗಿಯಾಕತ್ತಾನೆ ಹೇಳ್ರಿ ನೀವ ನೋಡೋಣ. ಏನ ಸಿಲಿಂಡರ್ ಖಾಲಿ ಆತಾ? ರೊಟ್ಟಿ ಗಿಟ್ಟಿ ಮಾಡಬೇಡ್ರಿ ಒಂಚೂರು, ಗ್ಯಾಸಿನ ಮ್ಯಾಗ ಸ್ವಲ್ಪ ನೋಡಿ ಬಳಸ್ಲೇಪ, ನೀರ್ಗಿರ್ ಇಡಬೇಡ ಅಂತೇಳಿ ಅಲ್ಲಿ ಕೇಳ್ತೀರಿ ನನ್ನ ಮಾತು. ನಿಮ್ದೊಂದು ಆಡತ್ತಾಗ ನಾನು ನೋಡಿ ಹೊಟ್ಟೆಲಿ ಹಾಕಿ ಕುಂತಿದ್ದೆ. ನನಗೆ ಒಲಿ ಹಚ್ಕೊಂಡು ಕುಂದ್ರಾಕಾರ ಆಗೋಲ್ತ. ಪಾಪ ಅತ್ತಿಯರಿಗೆ ಉದ್ಗೊಳ್ ಬಿ ತಗೊಂಡು ಒಲಿ ಊದಾಕತ್ತೇನ್ರಿ. ದಮ್ಮ ಹತ್ತಿ ಪಾಪ ತೆಗಾಕತ್ರ. ಅದಕ್ಕೆ ಬಿಡ್ರಿ ಅತ್ತಿಯರ ಸ್ವಲ್ಪ ದಿನ ಒಲಿ ಹಚ್ಚೋದು ಏನೈತಿ ಗ್ಯಾಸಿನ ಮ್ಯಾಗ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೆ. ಪುಣ್ಯಕ್ಕಿನ್ನು ಬೆಳಗ್ಗೆ ದೌಡದ್ದು ನೀರು ಕಾಸಾಕ ಗಡ ಚಿಪ್ಪು, ಈ ತೆಂಗಿನ ನಾರು, ಕುಳ್ಳು ಎಲ್ಲ ಇಟ್ಟು ಹಚ್ಚಿ ನನ್ನ ಉಂಡಿ ನೀರು ಹಾಕ್ತಿದ್ದೆ ನಾನು, ಗೊತ್ತನ? ಹಂಗೆ ಮಾಡೇನಂತೇಳಿ ಒಟ್ಟು ಉಳಿತಾಯ ಆಗೈತೆ ಅಂತ ತಿಳ್ಕೊರಿ. 1.5 ತಿಂಗಳಾರ ಬಂತು ಸಿಲಿಂಡ್ರ್. ಯಾವ ಮನೆ ಒಳಗೆ ಒಂದು ಗ್ಯಾಸ್ 1.5 ತಿಂಗಳು ಮಾಡ್ತಾರ್ರಿ ನಿಮ್ದೊಂದು ತಗ. ಈಗೇನ ನೋಡ್ರಿ, ಈಗ ಹಸೆ ಬಾಣ್ತಿ ಬಂದು ಒಲಿ ಮ್ಯಾಗ ಕುಂತಿಲ್ಲ, ಇಲ್ಲಿ ಕಾಸ್ಕೊಂತ ಮಾಡ್ಕೊಂತ ಅಡಿಗೆನ ಅತ್ತಿಯರಿಗೆ ಉದಾಕ ಆಗೋದಿಲ್ಲ. ಅದಕ್ಕೆ ನಾನು ಬಂದೇನು ಅಡಿಗೆ ಮಾಡಕ್ಕೆ. ಇನ್ನು ಪಾಪ ಆ ಮಗಳಿಗೆ ಹಚ್ಚಲನ ಈ ಟೈಮ್ನಾಗ ಆಕಿನ ಬಂಗಾರದಂಗೆ ನೋಡ್ಕೋಬೇಕು ನಾವು ತಂದೆ ತಾಯಿಯಾಗಿ. ಅಂಥದ್ದು ಮತ್ತು ಅದನ್ನು ಒಲಿ ಹಚ್ಚು, ಅದನ್ನು ಮಾಡು, ಇದನ್ನು ಮಾಡಲ್ಲ ಅಂತ ಹೇಳಿ ನಾನು. ಅಲ್ಲ ಹೋಲ್ ಬಿಡು, ಆಕಿಗೆ ಯಾಕೆ ಹೇಳ್ತಿ? ನೀನ ಮಾಡು ತಡಿ, ಸಿಲಿಂಡರ್ ಬುಕ್ ಮಾಡು. ಒಂದು ಆಕಿ ಮನ್ಸಾಗರ ಹೇಳಿ ಬುಕ್ ಮಾಡಕ್ಕೆ ಮಾಡ್ತಾಳ. ಬರಲಿ, ಬಂದಾಗ ತೊಗೊಳೋಣಂತ. ನಾ ರೊಕ್ಕ ಕೊಡ್ತೇನೆ ನಿನ್ನ ಕೈಯಾಗ. ಐತಿ ರೊಕ್ಕ? ಆಯ್ತಾಯ್ತು, ಅಷ್ಟು ತೀರ ಏನು ಸಿಲಿಂಡ್ರಿಗೆ ಏನು ಕಟ್ಟಿ ಆಗಿಲ್ಲ. ಹಬ್ಬಕ್ಕೆ ಸಂತಿ ಒಂದು ತರ್ಬೇಕು. ಸಂತಿ ಆ ಮನ್ಸಾಗ ಹೇಳಿ ಏನು ಬೇಕಂತೇಳಿ ಬರೋದಾರ ಇಡು. ಅದ ಬ್ಯಾಳಿ ಬೆಲ್ಲ, ಮತ್ತೇನು ಮೈದಾ ಹಿಟ್ಟು, ಮತ್ತೇನು ನೋಡು ಎಣ್ಣೆ. ನನಗೆ ಗೊತ್ತಾಗೋದಿಲ್ಲ ಮರ, ನೀ ಹೇಳು, ನಾ ಒಂದು ಬೇಕಾದ್ರೆ ತರಿಸ್ಕೊಡ್ತೇನಂತ. ಹಂಗೆ ಮಾಡ್ರಿ. ಹಬ್ಬಕ್ಕೆ ಹಂಗಾರ ಒಂದು 5,000 ರೂಪಾಯಿನ ಬೇಕು ಬಿಡ. ಹಿಂಗೆ ಸಣ್ಣಗೆ ಅಂದ್ರು ಬೇಕು. ಮತ್ತೆ ಯಾವ ಹಬ್ಬ ಬರಲಿ ಮತ್ತೊಂದು 3-4 ಸಾವಿರ ಇಲ್ದ ಆಗೋದಿಲ್ಲ. ಅದ್ರಾಗ ಈ ದೀಪಾವಳಿ, ಆಮೇಲೆ ಈ ಪಂಚಮಿ, ಆಮ್ಯಾಗ ಪಂಚಮಿಯಾಗ ಉಂಡಿ ಕಟ್ಟದೊಂದು ಸಡಗ್ರ, ದೀಪಾವಳಿಯಾಗ ಒಂದು ಸಡಗ್ರ, ಈ ದಸರಾ ಮಾನಮ್ಮಿ ಹಂಗ ಆಗಿ ಹೋಗತಿ. ಇದೇನು ನಡೀತೈತಿ ಪೂಜೆ ಮಾಡೋದು. ಈ ಕೆಲವೊಂದು ಹಬ್ಬಗಳು ಮತ್ತೆ ತುಟ್ಟಿ ಐತ್ರಿ, ಆಕತಿ ಬೇಕಾಕತಿ. ಆಯ್ತು, ಮಾಡ್ಕೊ ಅಡುಗೆ ಮಾಡು. ಏನು ಮಾಡತ್ತಿ ಅಡುಗೆ? ನಾನು ಹಾಲು ಚಲೋ ಬರ್ತಾವಂತ ಹಸೆ ಬಾಣ್ತಿಯರು ಯಾವಾಗಲೂ ಮೆಂತೆ ಚಟ್ನಿ ತಿನ್ಬೇಕಂತ, ಮೆಂತೆ ಪಲ್ಯ ತಿನ್ಬೇಕಂತ. ಅದಕ್ಕೆ ಮೆಂತೆದು ದ್ವಾಸಿ ಇಂಥವದು ಮಾಡ್ಕೊಂಡು ತಿನ್ನೋದ್ರಿಂದ, ಮೆಂತೆ ಉಪಯೋಗಿಸೋದ್ರಿಂದ ಎದ್ಯಾಗ ಹಾಲು ಚಲೋ ಬರ್ತಾವಂತ. ಅದಕ್ಕೆ ಮಾಡ್ಕೊಳಕತ್ತಿದ್ದೆ. ಅದೇ ಇಲ್ಲಿ ಮೆಂತೆ ನೆನೆಸಿಟ್ಟನೆ, ಈಗ ಮಾಡ್ತೀನಿ. ಪಲ್ಯ ಆದ್ರೆ ಪಲ್ಯ ಮಾಡ್ತೀನಿ, ಚಟ್ನಿ ಆದ್ರೆ ಚಟ್ನಿ ಮಾಡ್ತೀನಿ. ಚಟ್ನಿನ ಮಾಡ್ತೀನಿ ನೋಡ್ರಿ. ಅದನ್ನೇನು ತಿಂತೀಯೋ ಮರ? ಇಸಾ ಬಡ್ಕತ್ತಾಗ ಇಸಾ ಆಗುದಿಲ್ಲ. ಅದೇ ಕಿಸಾ ಆಕತಿ. ಇಷ್ಟು ರುಚಿ ಆಕತಿ ಮೆಂತೆ ಚಟ್ನಿ. ಬಿಸಿ 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 ಚಪಾತಿ ಮಾಡಿ ಹ್ಯಾಂಡ್ಸ್ನಾಗಿಂದ ತೆಗೆದು ಕೊಡಾಕತ್ರ. ಆ ಮೆಂತೆ ಚಟ್ನಿ ಜೊತೆಗೆ 1 ಚಪಾತಿ ತಿನ್ನೋ 4 ಚಪಾತಿ ತಿನ್ಬೇಕು, ಗೊತ್ತನ? ಅಷ್ಟು ರುಚಿ ಆಕತಿ. ಜೊತೆಗೆ ಒಟ್ಟು ಏನಾರ ಬೆಣ್ಣೆ ಗಿಣ್ಣಿ ಇತ್ತು ಅದ್ರವನ್ ಏನು ಹೇಳಿ ಅದ್ರ ರುಚಿನ. ಸುಮ್ಮನಿರಿ, ಹತ್ತಿಗೇನು ಗೊತ್ತು ಹತ್ತಿ ಕಾಳಿನ ರುಚಿ ಅಂತೇಳಿ ಮಾಡಿ ಕೊಡ್ತೇನೆ. ಇವತ್ತು ತಿಂದು ನೋಡ್ರಿ, ಗೊತ್ತಾಕತಿ. ನಾವಲ್ಲೋ ಮರ, ನೀವು ಬೈಕ್ತೀನ. ಇವ್ರದೊಂದು ತಗ ತಾವು ತಿನ್ನಂಗಿಲ್ಲ, ತಿನ್ನರಿಗೆ ತಿನ್ನಕ್ ಬಿಡೋದಿಲ್ಲ. ಅಲ್ಲ ನನ್ನ ಗಂಡ ಯಾ ಕಡೆ ಹೋದ್ರು? ಎಲ್ಲಿ ಹೋದ್ರು ಬರ್ತಾರೆ ಬಿಡ. ಯಾಕಂದ್ರೆ ಹುಟ್ಟು ಸಾವುಗಳನ್ನ ಮೀರ್ಬಿಟ್ಟೇವೆ ನಾವೀಗ. ಆದ್ರೆ ಎಲ್ಲಿ ಹೋದ್ರು ಅಂತ ಗೊತ್ತಾಗಲಿಲ್ಲ. ಅವ್ರಿಗೆ ಇನ್ನೂ ತಮ್ಮ ಜೀವನದ ಮೇಲೆ ಭಾಳ ಆಸೆ ಇತ್ತು. ಆದ್ರೆ ದೇವ್ರು ಇಷ್ಟು ಬೇಗ ಕರ್ಕೊಂಡಿದ್ದು ಭಾಳ ಬೇಜಾರಾಗೈತೆ ಅವ್ರಿಗೆ. ಶಂಕ್ರಮ್ಮ, ನೀನು ಯಾಕೆ ಕಳಕತ್ತಿ? ನನ್ನ ಭಾಳ ಉದ್ಧಾರ ಮಾಡಿಬಿಟ್ಟೆ ನೀನು. ಅದಕ್ಕೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆ ಬಂಗಾರದ್ರಾಗ ಒಂದು ಬಂಗಾರನಾರ ನನಗೆ ಕೊಡ್ತಾಳೆ ನಮ್ಮಕ್ಕ. ಅದನ್ನು ಹಾಕಿ ಅದನ್ನು ಮತ್ತೆ ಒಟ್ಟು ರೊಕ್ಕ ಪಕ್ಕ ಹಾಕಿಲ್ಲ, ಬೇರೆ ಬಂಗಾರ ತೊಗೊಂಡ್ರಾತಂತ ಮಾಡಿದ್ದೆ. ಏನಿಲ್ಲ, ಎಲ್ಲ ಒಂದು ಗುಂಜಿ ಬಿಡ್ಲಾರ್ದಂಗೆ ಸೊಸಿಗೆ ಸಿಂಗಾರ ಮಾಡಿ ಕಳಿಸಿ ಆತು. ತಂಗಿ ಅದಳ ಒಂದು ಈಟ್ರೆ ಯೋಚನೆ ಮಾಡಿದ್ದೀನಿ ಅಕ್ಕ ನೀನು. ಹಣ ಆಸ್ತಿ ಎಲ್ಲ ನಶ್ವರ ಜೀವನದಾಗ. ಏನು ಗಳಿಸ್ತಿ? ನೀ ತೊಗೊಂಡು ಹೋಗಕ್ಕೈತೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಷ್ಟೆ. ಏನು ಹಿಂದೆ ಬಾಳ್ದಷ್ಟು ಮುಂದೆ ಬಾಳ್ಬೇಕಾಗೈತೆ. ಯಾಕಷ್ಟೊಂದು ಹಣ ಆಸ್ತಿ ಮ್ಯಾಗ ವ್ಯಾಮೋಹ? ಬಿಟ್ಬಿಡು, ಸದಾ ಶಿವ ಧ್ಯಾನ ಮಾಡು. ನಮ್ಮಪ್ಪ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅದೊಂದೇ ನನಗೆ ಬಾಕಿ ಉಳಿದಿರೋದು. ಶಿಶುವ ಅನ್ಕೊಂತ ಹೋಗ್ಬೇಕಿನ್ನ ಅಷ್ಟೇ. ಬೇಸದಿ ಯಾಳ ಮಾಡೋದೆಲ್ಲ ಮಾಡಿ ಮತ್ತಿಂತಾವು ಬೋಧನೆ ಮಾಡ್ತಾಳ.
ಹಸಿವು ನಿದ್ರಿ ಅನ್ನ ಆಹಾರ ಏನು ಬೇಡ ಅನ್ಸತಿ ಪೂಜೆ ಮಾಡಕತ್ರ ಎಷ್ಟು ಮನ್ಸಿಗೆ ಖುಷಿ ಆಕೈತಲ್ಲ. ಏನ ನನಗಂತೂ ಗೊತ್ತಿಲ್ಲ, ನಾ ಎಂದು ಹಂಗೆ ಮನಸ್ಸು ಕೊಟ್ಟು ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡೇ ಇಲ್ಲ. ಮೊದಲು ಹೊಟ್ಟೆ ಪೂಜೆ, ಆಮ್ಯಾಗ ಶಿವ ಪೂಜೆ ನಮ್ದು. ಅದಕ್ಕೆ ಕೆಟ್ಟವ್ರಿಗೆ ಆಯಸ್ ಜಾಸ್ತಿ, ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾನೆ. ಅಂದ್ರೆ ನಾ ಭೂಮಿ ಮೇಲೆ ಬದುಕಿರೋದ ನಿಂಗೆ ತ್ರಾಸ ಆಗೈತನ? ಯಾಕೆ ಓದರಾಕತ್ತಿ? ಅಷ್ಟೊಂದು ಒದರ್ಬೇಡ, ಈ ವಯಸ್ಸಿಗೆ BP ಹೆಚ್ಚಾಕೈತಿ. ಅದಕ್ಕೆ ತ್ರಾಸ ತಗೋಬೇಡ ಜೀವಕ್ಕೆ. ನಾ ಹೇಳೋದು ಕೇಳು. ಈ ನಕ್ಲೇಸ್ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು ಅಂತೇಳಿ ಕೇಳಬೇಡ. ಅದರ ಅವಶ್ಯಕತೆ ನಿನಗಿಂತ ಹೆಚ್ಚು ಅವರಿಗಿತ್ತು, ಅದಕ್ಕೆ ಅವ್ರಿಗೆ ಕೊಟ್ಟೇನಿ. ಏನು ನೀ ಬಂದಿರೋದು ಅದಕ್ಕೆ ಬಾಣತನ ಮಾಡಕ್ಕೆ, ಅಷ್ಟು ಮಾಡು. ಯಾಕೆ ಚಿಂತೆ ಮಾಡ್ತಿ? ಅಂದ್ರೆ ಪುಕ್ಕಟ್ಟಿ ಇಲ್ಲಿ ಏನು ಉಪಯೋಗ ಇಲ್ದ ಬಣತನ ಮಾಡಿ ಹೋಗ್ಬಿಡ್ಬೇಕನ್ನ ನಾನು ಸುಟ್ಟಗೆ ಸುರಾಗಿ ಇಟ್ಕೊಂಡು ಹಾಳುಗುಡ್ಡಿ ಬಿದ್ಕೊಂಡಾಗ ನಾನು ಹತ್ರ ಇರಲ್ಲ ಈ ಮನ್ಯಾಗ, ಮನೆ ಬಿಟ್ಟು ಹೋಕೆ ನಾನು. ಅಯ್ಯೋ ದೇವ್ರೆ, ಇವರಿಗೆಲ್ಲ ಯಾರು ಬುದ್ಧಿ ಹೇಳ್ತಾರ? ಇವ್ರು ಎಲ್ಲಿ ಹೋದ್ರು? ನೋಡ್ತೇನೆ ತಡಿ. ಓ ದೇವ್ರೆ, ಯಾಕ ಇತ್ತಿತ್ತಾಗ ತಲೆ ಕ್ಯಾಟ್ ಜಾಗ ಕತ್ಬಿಟ್ಟತಿ. ಬರೀ ಮುಕ್ಕೋಬೇಕು ಅನಿಸ್ತತಿ. ಏನು ಮುಕ್ಕೊಂಡೇ ಇರ್ತೇನೆ ನಾನು. ಅಯ್ಯೋ ದೇವ್ರೆ, ಅರ್ಧ ಭೂಮಿ ಮ್ಯಾಗ ಅರ್ಧ ನೆಲದ ಮ್ಯಾಗಿದ್ದಾನೇನೋ ಅನಿಸ್ತತಿ. ಇಲ್ಲೆಲ್ಲೇ ಕುಂತಿರ್ತೇನೆ, ಇನ್ನೊಟ್ಟತ್ತಿಗೆ ಇನ್ನೊಂದು ಕಡೆ ಬಂದಿರ್ತೇನೆ. ಏನು ಒಂದು ಗೊತ್ತಾಗೋಲ್ತು. 5 ಹೆಣ ಎತ್ತಲಿ ಇದೆಲ್ಲ ನೋಡುತ್ತ ಬ್ಯಾಗ್ ತಗೊಂಡು. ಶಂಕ್ರಿ ಎಲ್ಲಿ ಹೊಂಟಿಯ? ಬಸ್ಕಿಟ್ ತಗೊಂಡು ಇನ್ನೆಲ್ಲಿಗೆ? ಈ ಮನಿ ಬಿಟ್ಟು ತೊಲಗಾಕತ್ತಾನಿ. ಮನಿ ಬಿಟ್ಟು ಹೊಂಟಿಯ? ನಿನ್ಗೇನು ಹುಳ ಕಡದ್ವ ಮನಿ ಬಿಟ್ಟು ಹೋಗಾಕ? ಈಕ ತಣ್ಣಗಿರ ಬಿಟ್ಟು ಮನ್ಯಾಗ ಮನಿ ಬಿಟ್ಟು ಹೋಕೇನಂತಿಲ್ಲ. ನೀ ಏನು ಕಡಿಮೆ ಆತವ ನಿನಗ? ಭಾಳ ಹಾರಾಡಬೇಡಕ್ಕ ನೀನು. ತಾಜ್ಗೊಂದೊಂದು ಮಾತಾಡ್ಕೊಂತ ನೀನ ಅಲ್ಲನ ಮನಿ ಬಿಟ್ಟು ಹೋಕೇನಂದ್ರೆ ಸುಮ್ಮನೆ ಇದ್ದಿ ಮತ್ತದ ಕೊಂಟೇನಿ. ಅಯ್ಯೋ ನಿನ್ನ ಹೆಣ ಎತ್ತಲಿ, ನನಗೆ ಯಾವಾಗ ಹೇಳಿ ಮನಿ ಬಿಟ್ಟು ಹೋಕನಂತೇಳಿ? ಹೇಳ್ಬೇಕಿತ್ತಾರ ಮತ್ತೆ. ಈಗ ಅದೆಲ್ಲ ಯಾಕೆ ವಾತಗ? ಏನು ನೀ ಶಿವಧ್ಯಾನ ಮಾಡ್ಕೊಂತ ಶಿವ ಪೂಜೆ ಮಾಡ್ಕೊಂತ ಕುಂದ್ರ ನಿನ್ನ ಪಾಡಿಗೆ ನೀನು? ಏನು ನಿನಗೇನು ಅನ್ನ ಬೇಡ, ನೀರು ಬೇಡ, ನಿದ್ದೆ ಬೇಡ, ನೀರಡಿಕಿಲ್ಲ. ಮಂದಿ ಮನುಷ್ಯರಂತೂ ಮೊದಲ ಬೇಡ ಅನ್ನಕತ್ತಿ. ಇರು ನಿನ್ನ ಪಾಡಿಗೆ ನೀನು. ನಾ ಹೋಗ್ತೇನೆ ನಮ್ಮೂರಿಗೆ. ಅಲ್ಲ ಪೂಜೆ ಮಾಡೋದಿರ್ಲಿ ಬಿಡು, ಮಾಡ್ತೀನಿ. ಆದ್ರೆ ನಾ ಹೇಳಿ ನೀವೆಲ್ಲ ಬೇಡ ಊಟ ಬೇಡ ಅಂದೆ. ಮೊದಲು ಹೊಟ್ಟೆ ಪೂಜೆ, ಆಮೇಲೆ ಶಿವ ಪೂಜೆ ನಮ್ದು. ನನ್ನ ಹಾಕಿಕತ್ ನಿನಗೆ ಗೊತ್ತಿಲ್ಲನ? ನಾನು ಹೊಡ್ತಾ ನಾನು ತಿನ್ನಾಕತ್ನಿ ಅಂದ್ರೆ ನನಗೆ ಕುಳ್ಬೇಕು ಎಗ್ಗಳರೆ ಕುತಿ ಗಡ್ರ ಮಟ ತಿನ್ನೈತಿ ನಾನು. ಈಗಾರ ಬಗಳಿದಿ ಮತ್ತೆ ತಲೆ ಕೆಡ್ಸ್ಕೊಂತ ತಗ. ಆತ್ ತಗೋ, ಯಾರ್ಯಾರನ್ನ ಎಲ್ಲೆಲ್ಲಿ ತೊಗೊಂಡು ತಲೆ ಮ್ಯಾಗ ಕುಂದ್ರಸ್ಕೊ ಹೋಗು. ಅನ್ನೋದೆಲ್ಲ ಅಂದ ಮಾಡೋದೆಲ್ಲ ಮಾಡಿ ನನ್ನ ಮನ್ಸಿಗೆ ಇಷ್ಟು ನೋವು ಮಾಡಿದಿ ಗೊತ್ತ ನೀನು. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಿ. ಹಂಗ ಏನು ಗೊತ್ತಿಲ್ಲ, ಕಾಣದ ಮಳ್ಳೆ ಅನ್ನಂಗೆ. ಯವ್ವಾ ದೇವ್ರ, ಏನಾಗೈತೆ ಹಂಗಾರ? ಯಾಕ ಇತ್ತಿತ್ತಾಗ ನಾನು ಈಗ ಮಾತಾಡಿದ್ದೆ ನೀ ಹಿಂಗಂದಿ ಹಂಗಂದಿ ಅಂತಾರೆ ಎಲ್ಲರೂ. ನೋಡಿದ್ರೆ ನನಗರ ಅಂದಿದ್ದು ನೆನಪಿರೋದಿಲ್ಲ. ಈಗ ಈಕಿಗೂ ನಾ ಏನೋ ಅಂದಿರ್ಬೇಕು, ಅದಕ್ಕೆ ಸಿಟ್ಟಿಗೆದ್ದು ಮನಿ ಬಿಟ್ಟು ಹೊಂಟಾಳಿಕೆ. ಈಗ ನನಗೆ ನೆನಪೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂದ್ರ ಇದಕ್ಕೆಲ್ಲೇ ಹುಚ್ಚ ಹಿಡ್ದದಂತೇಳಿ ನಾನು ಧಾರವಾಡ ದವಾಖಾನಿಗೆ ಒಯ್ದು ಹಾಕೋದಂತೂ ಗ್ಯಾರಂಟಿನ. ಸುಮ್ಮನೆ ಇದಕ್ಕೆ ಏನಾರ ಒಂದು ಮಾತಾಡಿ ಪ್ಯಾಚಪ್ ಮಾಡಿಬಿಡ್ಬೇಕು. ಹಂಗೆ ಮಾಡ್ತೀನಿ. ಸುಮ್ಮನೆ ಏನಾರ ಯಾಕೆ ಅನ್ಲಿಕ್ಕೆ ಹೋಲ್ ಬಿಡುವ, ನಂದ ಅಂದಿದ್ದು ತಪ್ಪಾಗೈತಿ, ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಅಂತೇಳಿ ಇಟ್ಕೊಂಡ್ಬಿಡ್ತಾನೆ ಮನ್ಯಾಗ. ಮತ್ತೆ ನಾನು ಬಾಣೆತನ ಮಾಡೋರು ಯಾರು? ಈಕಿ ಮನೆ ಬಿಟ್ಟು ಹೋದ್ಲು ಅಂದ್ರೆ. ಶಂಕ್ರಿ, ನಂದು ನಿಂದು ಹೊಸದನ್ಲೇ ಜಗಳ. ನನಗರ ನೀನು ಬಿಟ್ರಿ ಯಾರದಾರ್ಲೆ? ಅಟ್ಟಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗಿ ಅನ್ಲೆ? ಬ್ಯಾಡ್ಲೆ, ಹೋಗ್ಬೇಡ, ಹಂಗೆ ಮಾಡಬೇಡ. ನೀ ಹಿಂಗೆ ಮಾಡಿದ್ರೆ ನನಗೆ ಭಾಳ ಮನ್ಸಿಗೆ ದುಃಖ ಆಕತಿ. ನಲ್ಲ ಅಕ್ಕಂತ ನಾ ಇರಕ್ಕಿ ನಾನು ಬಾಣೆತನ ಮಾಡಕ್ಕೆ ಬಂದು ಊರನ್ ಮಂದಿರ ಏನಂದಾರ ಹೇಳಿ ನೀನು ನೋಡೋನು. ಏನೋ ಒಂದು ಸಣ್ಣ ಪುಟ್ಟ ಮಾತಾಗುತ್ತಲೆ ನೋಡಿ ಹೆಂಗೆ ಮನೆ ಬಿಟ್ಟು ಹೋದ್ಲು. ತಂಗಿ ಇದನ್ನೇ ಬೇಕಾಗಿತ್ತಾನ, ಆಕಿಗೂ ಬೇಡಾಗಿತ್ತಂತತಿ, ಅದಕ್ಕೆ ಇದನ್ನೇ ತಕೊಂಡು ಹೋಗೇ ಬಿಟ್ಲ ಅಂತಾರ ಅನ್ನೋದಿಲ್ಲ. ಹೇಳಿ ನೀನು ನೋಡೋನು. ಇರಲಿ, ಹೋಗ್ಬೇಡ, ನನ್ನ ಮುದ್ದಿನ ತಂಗಿ ಅಲ್ಲ ನೀನು. ಮುದ್ದಿನ ತಂಗಿ ಅಂತೇಳಿ ಬೇಸೆ ಗುದ್ದಿದೇನ ಎಲ್ಲ ಸಸಿ ಗಿಡ ಮಾಡ, ನಾವಿಲ್ಲಿ ಭಿಕ್ಷೆ ಬೇಡ್ಕೊತ ಕುಂದಿರ್ತೇವೆ. ಅಯ್ಯೋ ದೇವ್ರಿ, ನಾ ಸೊಸಿಗೆ ಏನು ಕೊಟ್ಟೆ? ಈಗ ನೋಡಿದ್ರೆ ಸೊಸಿ ಗೀಡು ಮಾಡ ಅನ್ನಕತ್ತಾಳ. ಈಗ ಏನು ಕೊಟ್ಟೆ ನೀ ಎತ್ತ ಅಂತ ಕೇಳಿದ್ರೆ ಇದಕ್ಕೆಲ್ಲ ಹುಚ್ಚ ಇಡೋದಂತಾಳಕ್ಕೆ ಮತ್ತು. ನಾ ಏನು ಕೊಟ್ಟಿರ್ಬೋದು ಸೊಸಿಗೆ? ನನಗನ್ನಿಸ್ತತಿ ಈಕಿ ನನ್ನ ಬೀಗ್ತಿ ಗಿರ್ಜಿ ನನಗೇನೋ ಮಾಟ ಮರಡಿನ ಮಾಡ್ಸ್ಯಾಳಿಕ್ಕಿ. ನಾ ಏನೂ ಮಾಡ್ತಾ ಅದೇನಿ, ಅದು ನನಗೆ ಗೊತ್ತಾಗೋಲ್ತ ಕಾಣ್ತತಿ. ಏನು ಕೊಟ್ಟನೆ ಗೊತ್ತಿಲ್ಲ, ಯಾಕೆ ಬೇಕು ಏನಂತ ಕೇಳೋದ ಬೇಡಿಕಿನ್ನ. ಹೋಲ್ ಬಿಡು, ಆಕಿ ಕೊಟ್ಟಿದ್ದ ಅಕ್ಕಿಗಿರ್ಲಿ, ನಿಂಗೆ ಬೇರೆ ಕೊಡ್ತೇನೆ ಅಂದ್ಬಿಡ್ತಾನೆ. ಇಷ್ಟನೇ, ಹೋಗ್ಲಿ ಬಿಡ. ಆಕಿ ಕೊಟ್ಟಿದ್ದಕ್ಕೆ ನಿಂಗೆ ಸಿಟ್ಟು ಹೋದಲ್ಲ, ಆತ. ಆಕಿ ಕೊಟ್ಟಿದ್ದ ಅಕ್ಕಿಗೆ ಇರಲಿ, ಆಕಿ ಈಡು ಮಾಡೇನಿ ಅನ್ನಕತ್ತಿಯಲ್ಲ, ಆತ ಅಕ್ಕಿಗೆ ಇರ್ಲಿ. ಅದು ನಿನಗೆ ಬ್ಯಾರೆ ಸರ್ಪ್ರೈಸ್ ಇಟ್ಟೇನಿ, ಭಾರಿ ಮಜ್ಗುಟನ ಕೊಡ್ತೇನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನಗಂತೇಳಿ ಆಯ್ತದ ಏನ? ನಾನು ಬಾಣೆತನ ಮುಗಿಲಿ, ನೋಡ ಎಂತದ ಕೊಡ್ತೇನೆ ನೋಡ ನಿನ್ನ ಕೈಯಾಗ. 2 ಕೈಲೇ ಹಿಡ್ಕೋಬೇಕು, ನೀ ಅಂತದ್ ಕೊಡ್ತೇನಿ. 2 ಕೈಲೇ ಹಿಡ್ಕೋಬೇಕಂತೇಳಿ ದೊಡ್ಡದೊಂದು ಚರಗಿ ಕೊಟ್ಟಿವ ಕೈಯಾಗ. ಇಲ್ಲ, ನನ್ನ ತಂಗಿ ಅಲ್ಲ ನೀನು, ಬಂಗಾರದಂಗೆ ಅಲ್ಲ ನೀನು. ಹಂಗಾರ ಮನೆ ಬಿಟ್ಟು ಹೋಗಂಗಿಲ್ಲಕ್ಕ. ಆದರೂ ಏನೋ ಒಟ್ಟು ಹೋಗ್ಲಿ ಬಿಡು. ನೀ ಒಳ್ಳೆ ಸೊಸಿ ಒಳ್ಳೆ ಹಾಕತ್ತೀವ. ಏನು
ಹೋಗ್ಲಿ ಬಿಡು. ಈಗ ದೀಪಾವಳಿ ಸಂತಿ ಯಾರು ತರ್ತಾರ? ನಿನ್ನ ಮಗ ಫೋನ್ ಹಚ್ಚ, ಇದು ಅಲ್ಲೇ ಹೋಗ್ಯಾನ ನೋಡು ನಿನ್ನ ಮಗನ ಅಂತೇಳಿ. ಹೋಗಿ ಬಡ ಬಡ ದೀಪಾವಳಿ ಸಂತಿ ಇಂತಿಂತದ್ ಬೇಕಂತೆ ಚೀಟಿನಾರ ಬರೆದು ಕೊಟ್ಟು ಬಾಬಿ ಮತ್ತೆ ತರ್ಲಿ ಏನ ಯಾಕ? ಇಲ್ಲಾಂದ್ರೆ ನಿನ್ನ ಮಗನ ಕಡೆ ಹಾಕಿ ಮಾನ್ಸ ಈಡೆ ದೀಪಾವಳಿ ಸಂತಿ ತರಿಸಿ ಬಿಡ್ತಾಳ ನೋಡು ಅವ್ರ ಮನೆಗೆ. ಮೊದಲು ಹೋಗಿ ನೀ ಚೀಟಿ ಕೊಡು. ಹೌದು ಹೌದು, ಹಂಗ ಮಾಡ್ಬೇಕಾಗೈತಿ. ಮತ್ತಿಲ್ಲಾಂದ್ರೆ ಆ ಬಿಡಾಡ್ಯಾರೆಲ್ಲ ಮನೆಗೆ ಈಡೆ ಸಂತಿ ಹಾಕಿಸ್ಕೊಂಡ್ರೆ ನಾ ಎಲ್ಲಿ ಹೋಗ್ಲಿ? ಹೌದಿಲ್ಲ? ಹಂಗ ಮಾಡ್ತಾನೆ ತಡಿ. ಹೋಗಿ ನೀ ಅಡಿಗೆ ಏನೈತೆ ನೋಡ್ಕೊ ಒಂಚೂರು, ನಾ ಹೋಗಿ ಸಂತಿ ಚೀಟಿ ಕೊಟ್ಟು ಬರ್ತೇನೆ. ನಮ್ಮ ಮಕ್ಕಳು ನನಗೆ ಏನೋ ಕೊಡ್ತೇನೆ ಅಂದಾಳ. ಹಂಗಾರೆ ಈಗ ಹೋಗೋದು ಬೇಡ, ಬಾಣಕ್ಕೆ ಮುಗಿಸೇ ಹೋಗೋಣ.